ಓಕೆ ಗೈಸ್, ಜಸ್ಟು ಇವಾಗ ಮನೆಗೆ ಬಂದ್ವಿ. ಆಲ್ಮೋಸ್ಟ್ 9 ಆಗಿದೆ. ಆ್ಯಂಡ್ ಅವರು ಬರ್ತಾ ನನ್ನ ಫೇವ್ರೆಟ್ ಕಹಳೆ ಅಲ್ವಾ, ಸೊ ಕಾಫಿ ಕುಡಿಯೋಕೆ ಹೋಗೋಣ ಕಹಳೆಗೆ ಅಂತ ಹೇಳಿದ್ರು. ನಾನು ಇಲ್ಲೇ ಇಲ್ಲ, ಮನೇಲಿ ಕೆಲಸ ಇದೆ, ಬಿರಿಯಾನಿ ಮಾಡಬೇಕು ಅಂತ ಅಂದೆ. ಬಿರಿಯಾನಿನಾ ಅಂತ ಕೇಳಿದ್ರು. ಹಾಂ, ಬೆಳಿಗ್ಗೆ ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ವಿ, ಸೊ ಹಾಗಾಗಿ ಇವಾಗ ಹೋಗಿ ಬಿರಿಯಾನಿ ಮಾಡಬೇಕು ಅಂತ ಹೇಳಿದೆ. ಹಾಗಾಗಿ ಕಹಳೆಗೆ ಹೋಗಲಿಲ್ಲ, ಸೀದಾ ಮನೆಗೆ ಬಂದ್ವಿ. ಇವತ್ತೊಂಥರ ಹೆಕ್ಟಿಕ್ ಡೇ ಅಂತ ಹೇಳ್ಬೋದು. ಲೈಕ್ ಫುಲ್ಲು ಟಯರ್ಡ್ ಆಗಿತ್ತು ಬೆಳಿಗ್ಗೆನೆ. ಗೊತ್ತಿರತ್ತೆ ಆಲ್ಮೋಸ್ಟ್ ಲೆಗ್ ಡೇ ಇದ್ದರೆ ಹೆಂಗಿರುತ್ತೆ ಅಂತ. ಅದಾದಮೇಲೆ ಮನೆಗೆ ಬಂದು ತಿಂಡಿ ಮಾಡಿ, ಆಮೇಲೆ ಮಧ್ಯಾಹ್ನ ನಾನ್ ವೆಜ್ ಎಲ್ಲ ಮಾಡಿ, ಒಂಥರ ರೆಸ್ಟೇ ಮಾಡಿಲ್ಲ, ಮಲ್ಕೊಂಡು ಇಲ್ಲ, ಕುತ್ಕೊಂಡು ಇಲ್ಲ ಇವತ್ತು ಆಲ್ಮೋಸ್ಟು. ಅಡುಗೆ ಎಲ್ಲ ಮಾಡಿ ಅಗೇನ್ ಸ್ನಾನ ಮಾಡಿ ಊಟ ಮಾಡಿ ಮಾಲಿಗೆ ಹೋಗಿದ್ದಾಯಿತು. ಅಲ್ಲಿಂದ ಬರೋಷ್ಟ್ರೊಳಗೆ ಇಷ್ಟೊತ್ತಾಯಿತು. ಆ್ಯಂಡ್ ಇವಾಗ ಬಿರಿಯಾನಿ ಮಾಡಿಬಿಟ್ಟು ಅದಾದಮೇಲೆ ಪ್ಲಾನ್ ಏನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾವು ಇವತ್ತಿಂದ ಸ್ಟ್ರಿಕ್ಟ್ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಅವ್ರು ಹೇಳಿದರು ನನಗೆ ಕೇಕೆಲ್ಲ ಬೇಡ, ಶುಗರು ಆ ಥರ ಅಂತ. ಸೊ ಹಂಗಾಗಿ ಆಯಿತು ಬಿಡು, ನಾನು ಸೆಲೆಬ್ರೇಟ್ ಮಾಡಿಸಲ್ಲ ನಿನಗೆ ಅಂತ ಹೇಳಿದ್ದೆ. ಬಟ್ ಪ್ಲಾನ್ ಏನಪ್ಪ ಅಂತ ಹೇಳಿದ್ರೆ, ಏನು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ. ಏನು ಬಿರಿಯಾನಿ ಮಾಡ್ತಿದ್ದೀವಲ್ವ, ಸೊ ಅದರಲ್ಲೇ ಕೇಕ್ ಮಾಡಿ ಜಸ್ಟ್ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಷ್ಟೇ. ಬೇರೆ ಏನಿಲ್ಲ. ಇವಾಗ ಹೋಗಿ ಬಿರಿಯಾನಿ ಮಾಡಬೇಕು. ಆ್ಯಂಡ್ ನನಗೂ ಗೊತ್ತಿಲ್ಲ ಕೇಕ್ ಹೆಂಗೆ ಬರುತ್ತೆ ಅಂತ. ನೋಡೋಣ ಬಿರಿಯಾನಿಲಿ ಕೇಕ್ ಹೆಂಗೆ ಬರುತ್ತೆ ಅಂತ. ಅದಾದರೆ ಎಲ್ಲರೂ ತಿಂತಾರೆ. ಕೇಕ್ ಆದರೆ ತಿಂತಾರೆ ಅಂದರೆ ಆಲ್ಮೋಸ್ಟ್ ಶುಗರ್ ಆ ಥರ ಥಿಂಕ್ ಮಾಡ್ತಾರೆ. ಸೊ ಹಾಗಾಗಿ ಈ ಸಲ ಬಿರಿಯಾನಿ ಕೇಕ್ ಮಾಡ್ತಾಯಿದ್ದೀನಿ. ಅಷ್ಟೇ ಗೈಸ್. ಆ್ಯಂಡ್ ಎಸ್ ಗೈಸ್, ಇವತ್ತು ಸಿಂಪಲ್ಲಾಗಿ ಬಿರಿಯಾನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಈಸಿಯಾಗಿ ಮಾಡ್ಬೋದು, ಬೇಗ ಆಗೋಗುತ್ತೆ. ಯೂಶ್ವಲಿ ನಾರ್ಮಲಾಗಿ ಬೇರೆ ಥರ ಮಾಡ್ತೀನಿ. ಆ್ಯಕ್ಚುಲಿ ಇವಾಗ ಎಲ್ಲರೂ ಮಧ್ಯಾಹ್ನ ಊಟ ಮಾಡಿರೋದ್ರಿಂದ ಸ್ವಲ್ಪ ಮಾಡ್ತಾ ಇದ್ದೀನಿ ಅಷ್ಟೇ. ಚಲೋ ಬನ್ನಿ ಮಾಡುವ. ಇವಾಗ ನಾನು ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿರಿಯಾನಿ ಆ್ಯಕ್ಚುಲಿ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ ನಾನು. ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಚಿಕನ್, ಉಪ್ಪು ಹಾಕಿದ್ದೀನಿ, ಸ್ವಲ್ಪ ವಾಟರ್ ಹಾಕಿದ್ದೀನಿ. ಇದು ಒಂದು 3 to 4 ವಿಷಲ್ ಆಗಬೇಕು. ಅಂದರೆ ಫಾರಮ್ ಕೋಳಿಯಲ್ಲಿ ಮಾಡ್ತಾ ಇರೋದಲ್ವ, ಸೊ 3 to 4 ವಿಷಲ್ ಆದಮೇಲೆ ಅದನ್ನ ಬಿರಿಯಾನಿಗೆ ಆ್ಯಡ್ ಮಾಡ್ಕೋತೀನಿ. ಸೊ ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಸೊ ಇವಾಗ ಬಿರಿಯಾನಿ ಮಾಡೋದಕ್ಕೆ ಒಂದು ಈರುಳ್ಳಿ, ಇಲ್ಲಿ ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪಿದೆ, ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಸೊ ಇವಾಗ ಮಾಡೋಣ. ತುಂಬಾನೇ ಡಿಸ್ಟರ್ಬೆನ್ಸ್ ಇತ್ತು, ಸೊ ಮೈಕ್ ಹಾಕೊಂಡಿರ್ಲಿಲ್ಲ, ಹಾಗಾಗಿ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಟು ಆಯಿಲ್ ಸ್ವಲ್ಪ ಕಡಿಮೆನೆ ಹಾಕಿ, ಯಾಕಂದ್ರೆ ಆಲ್ರೆಡಿ ಚಿಕನ್ ಅಲ್ಲಿ ಆಯಿಲ್ ಇರೋದ್ರಿಂದ ಕರೆಕ್ಟ್ ಆಗತ್ತೆ. ಆಯಿಲ್ ಹಾಕಿ ಪಲಾವ್ ಸ್ಪೈಸಸ್ನ ಹಾಕಿ, ನಾನಿಲ್ಲಿ ಒಂದು ಆನಿಯನ್ ತಗೊಂಡಿದ್ದೀನಿ. ಸ್ವಲ್ಪ ಬಿರಿಯಾನಿ ಆಗಿರೋದ್ರಿಂದ ಚಿಕನ್ ಒಂದು 1/4 kg ಇತ್ತು ಅಷ್ಟೇ. ಸೊ ಹಂಗಾಗಿ ಒಂದು ಆನಿಯನ್ ಹಾಕಿ, ಅದು ಆನಿಯನ್ ಚೆನ್ನಾಗಿ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ. ಯೂಶಲಿ ನಾನೇ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೋತೀನಿ. ಬಟ್ ಇವಾಗ ಟೈಮ್ ಇಲ್ಲದೆ ಇರೋ ಕಾರಣ ಅಂಗಡಿಯಿಂದ ತಂದಿದ್ದು ಸ್ವಲ್ಪ ಇತ್ತು. 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ನಂತರ ಇದಕ್ಕೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕಟ್ ಮಾಡಿ ಹಾಕಿದ್ದೀನಿ. ಅದೆರಡೂ ಫ್ರೈ ಆಗಿ ಆದಮೇಲೆ ನಾನಿಲ್ಲಿ 2 ಟೊಮೊಟೊನ ತೊಗೊಂಡಿದ್ದೀನಿ. 2 ಟೊಮೊಟೊ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಖಾರಕ್ಕೆ ಖಾರ ಪುಡಿ, ಅದಾದಮೇಲೆ ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಚಿಕನ್ನು, ಅದರಲ್ಲೇ ಚಿಕನ್ ಅಷ್ಟೇ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಟೈಮು ಫ್ರೈ ಮಾಡ್ಕೊಬೇಕು. ಇದು ಫಾರಮ್ ಕೋಳಿ ಆಗಿರೋದ್ರಿಂದ 3 ವಿಷಲ್ಸ್ ಹಾಕ್ಸಿರ್ತೀವಲ್ವ, ಹಾಗಾಗಿ ವಾಟರ್ ಬಿಟ್ಟಿರುತ್ತೆ. ಆ ವಾಟರ್ನ ಹಾಗೆ ಇಟ್ಕೋಬೇಕು. ನಂತರ ಬಿರಿಯಾನಿಗೆ ಅದೇ ವಾಟರ್ನ ಆ್ಯಡ್ ಮಾಡಬೇಕು. ಅದಾದಮೇಲೆ ನಾನಿಲ್ಲಿ ತೇಜು ದೊನ್ನೆ ಬಿರಿಯಾನಿ ಆ್ಯಡ್ ಮಾಡಿದ್ದೀನಿ. ರೈಸು ಆ್ಯಂಡ್ ಕರ್ಡು, ಉಪ್ಪು ಇದಿಷ್ಟನ್ನು ಹಾಕಿ ಇನ್ನೊಂದ್ಸಲ ಟೇಸ್ಟ್ ಮಾಡಿ ಮುಚ್ತಾ ಇದ್ದೀನಿ. ಆ್ಯಂಡ್ ಬಿರಿಯಾನಿ ಕೇಕ್ ಮಾಡೋದಕ್ಕೆ ಮೇಲ್ಗಡೆ ಲೆಗ್ ಪೀಸ್ನ ಇಡಬೇಕಿತ್ತು, ಜಸ್ಟ್ ಡೆಕೋರೇಷನ್ಗೆ. ಸೊ ಲೆಗ್ ಪೀಸ್ ತರೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಆಲ್ರೆಡಿ ಚಿಕನಲ್ಲೇ ಒಂದು ಲೆಗ್ ಪೀಸ್ ಇದ್ದಿದ್ದರಿಂದ ನಾನೇ ಸ್ವಲ್ಪ ಕಬಾಬ್ ಪೌಡರ್ ಏನಿರುತ್ತಲ್ಲ ಅದನ್ನು ಕಲಸಿ ಹಚ್ಚಿ, ರೆಡ್ ಕಲರ್ ಬರಬೇಕಿತ್ತು ನನಗೆ. ಗ್ರೀನ್ ಕಲರ್ ಬಿರಿಯಾನಿಗೆ ರೆಡ್ ಕಲರ್ ಮೇಲೆ ಇಡೋಣ ಅಂತ, ಹಾಗಾಗಿ ನಾನೇ ಸ್ವಲ್ಪ ಏನೇನೋ ಜುಗಾಡೆಲ್ಲ ಮಾಡಿ ಅದನ್ನ ಈ ಥರ ನನ್ನ ಮೈದ್ನ ಐಡಿಯಾ ಕೊಟ್ಟೆ, ಈ ಥರ ಸುಡೋಣ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನ ಸುಟ್ಬಿಟ್ಟು ಇವಾಗ ಬಿರಿಯಾನಿ ಮೇಲ್ಗಡೆ ಇಡ್ತೀವಿ. ಇವಾಗ ಆಲ್ಮೋಸ್ಟ್ 9:30 ಆಗಿದೆ. ಬಿರಿಯಾನಿ ಎಲ್ಲ ಮಾಡಿ ಮುಗೀತು. ಸಿಹಿಗೆ ಊಟ ಮಾಡಿಸ್ಬೇಕು. ಸೊ ಅವಳಿಗೆ ಊಟ ಎಲ್ಲ ಮಾಡಿಸಿ ಅದಾದಮೇಲೆ
ತೋರಿಸ್ತೀನಿ ನಿಮಗೆ, ಆ್ಯಡ್ ಮಾಡ್ತೀನಿ ಇಫ್ ಪಾಸಿಬಲ್. ಹೇಗೆ ಮಾಡಿದ್ವಿ ಅಂತಂದರೆ ಸಿಂಪಲ್ ಗೈಸ್, ಬಿರಿಯಾನಿ ಮಾಡಿರ್ತೀವಲ್ಲ ಅದನ್ನೇ ಆ ಥರ ಯಾವುದಾದ್ರೂ ಶೇಪ್ ಇರೋ ಪಾತ್ರೆಗೆ ಹಾಕ್ಬಿಟ್ಟು ಜಸ್ಟ್ ಕ್ಯಾಂಡಲ್ ಇಡೋದಷ್ಟೇ, ಹ್ಯಾಪಿ ಬರ್ಡೇ ಅಂತ. ಅಷ್ಟೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಖತ್ ಖುಷಿ ಆಯ್ತು ಇವತ್ತಿನ ದಿನ. ಟಯರ್ಡ್ ಇದ್ರೂ, ಹೆಕ್ಟಿಕ್ ಡೇ ಆದ್ರೂ ಒಂಥರ ಖುಷಿ, ನೆಮ್ಮದಿ, ಏನೋ ಒಂದು ಅವರಿಗೆ ಕೊಡಿಸ್ದೆ ಅಂತ ಹೇಳಿ. ಅವರು ಅಂತೂ ಪಾಪ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ದಾರೆ ಅಂದರೆ ಥ್ಯಾಂಕ್ ಯು ಮೌನ ಅಂತ ಹೇಳ್ತಾನೆ ಇದ್ರು. ಖುಷಿ ಆಯಿತು ಅಷ್ಟೇ. ಕಮೆಂಟ್ ಮಾಡಿ ವಾಚ್ ಹೇಗಿದೆ, ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸಾಕಾಪಡು ಬಟ್ಟೆ ತಗೊಳವ, ಬಟ್ಟೆ ಎತ್ತವ ಕೈಯ ಬಂದಿತ್ತು ಕಣ, ನಾವು ಕಟ್ ಮಾಡಿದ್ದೀವಿ. ಹೌದಾ? ಇದೇ ಚೆನ್ನಾಗಿ ಬಿಡ. ಸಕಲಾಗಿ ಕಾಣಿಸ್ತಿದೆ ಕೇಕ್ ಮಾತ್ರ. ಗೈಸ್ ನೋಡಿ, ನಾವು ಮಾಡಿರೋ ಲೈಟ್ ಆಫ್ ಮಾಡು, ಆನ್ ಮಾಡು ಅನ್ನು. ನೋಡಿ ನಾವು ಮಾಡಿರೋ ಬಿರಿಯಾನಿ ಕೇಕ್ ಚೆನ್ನಾಗಿ ಬಂದಿದೆ. ಅಂತ ಭಯ ಕುತ್ಕೋಬೇಕು ಇಲ್ಲಿ. ಏನು ಒಂದಿರ ಜಗ್ಗಿಸಬೇಕು, ಅಪ್ಪನ ಕೂರ್ಸು. ಕೂರು ಇಲ್ಲ, ಪಕ್ಕಕ್ಕೆ ಸರಿ, ಒತ್ತು 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 ಅಕ್ಕ ಇರಿ. ಹ್ಞೂ ಸಾಕು. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಮಾತ್ರ ಉದ್ದ ಮಾಡು. ನೆವರ್ ಎಕ್ಸ್ಪೆಕ್ಟೆಡ್. ಫಾರಂ ಕೋಳಿಲಿ ವಾವ್ ತಂದೂರಿ ಹೆಂಗ್ ಮಾಡ್ದೇವನ. ಇಷ್ಟ ಆಯ್ತಾ? ಲೈಟ್ ಆಫ್ ಮಾಡಿ ಗುರು ಈಗ. ಬೇಡವಾ? ಚೆನ್ನಾಗಿದೆ ಬಾಬು. ಸ್ಪೂನ್ ಅಲ್ಲಿ ತಿನ್ನು. ಒಂದು ಸರಿ ಕೈ ಹಾಕ್ಬಿಟ್ರೆ ಸಕ್ಕದ ಕಂಟೈತಿ. ಇಲ್ಲಿಂದ ಸುಮ್ಮನೆ ತರಕೆಸ್ಕೊಡ. ವಂಡರ್ಫುಲ್. ಆ ಲೈಟ್ ಇಲ್ದೇದಾಗ್ಲೇ ಬಿರಿಯಾನಿ ಇಟ್ಟಾಗ ಕಾಣಿಸ್ತಿತ್ತು. ಹ್ಯಾಪಿ ಬರ್ಡೇ ಟು ಯು. ಬಿರಿಯಾನಿ ಕೇಕ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ವಿಶ್ವ, ಹ್ಯಾಪಿ ಬರ್ಡೇ ಟು ಯು. ಉಫ್ ಮಾಡಬೇಡ, ಮಾಡು ನೀ ಮಾಡು. ತಿನ್ಬಾ ಬಾಯಿ ನೀರು ಬರ್ತದೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ದ ಬೆಸ್ಟ್ ಗಿಫ್ಟ್ ಎವರ್. ಮಾಡವಾ. ದಿಸ್ ಇಸ್ ದ ಗಿಫ್ಟ್. ಹೋಗಲ್ಲ ಇವಾಗ ಬಾರೋ ಕುಚ್ಚು ಮಾಡತಕ್ಕೆ. ಅಲ್ಲಿಗೂ ಇಲ್ಲಿಗೂ ಓಡಾಡ್ತೈತೆ ಮಗ. ಹ್ಯಾಪಿ ಬರ್ಡೇ. ನೋಡ್ಬೇಡ ಕಣ್ಣು ಮುಚ್ಚಿಗೆ ಬೇಜಾರಾಗುತ್ತೆ ನಿಂಗೆ. ಥ್ಯಾಂಕ್ ಯು. 100 ವರ್ಷ ಚೆನ್ನಾಗಿರುತ್ತೆ ಬಿರಿಯಾನಿ. ಆಗಲ್ಲ, ಇನ್ನು 70 ವರ್ಷ. ಅಷ್ಟೊಂದು ಚೆನ್ನಾಗಿದ್ಯಾ? 30 ಅಂತ ಯಾಕೆ ಅವಡೆ ನೋಡಿದ ಆಟ ಬರ್ತದೆ ಆಗದ ಪಾಪ ವಿಡಿಯೋದಲ್ಲಿ ಎಲ್ಲರೂ ಆಟ ಆಡಲಿ. ಬಿರಿಯಾನಿ ತಿನ್ನು. ಅಪ್ಪನ ಬಿರಿಯಾನಿ ತಿನ್ನಿಸ್ತಾರೆ. ಹ್ಯಾಪಿ ಬರ್ಡೇ ಬಿರಿಯಾನಿ. ಅಪ್ಪಗೆ ತಿನ್ಸೋ ಒಂಚೂರು. ನೀನು ಒಂಚೂರು ತಿನ್ನು ಸಾಕು. ನಂಗೊಂಚೂರು ತಿನ್ಸು. ನೀನ್ ಸ್ಟಾಪೇ ಮಾಡಿರ್ಲಿಲ್ಲ ಅಲ್ಲಿ. ಸೂಪರ್ ಬಿರಿಯಾನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.
ಸೂಪರ್. ಬಿರಿಯಾನಿ ಚೆನ್ನಾಗಿದೆ guys. ಥ್ಯಾಂಕ್ ಯು ವೆರಿ ಮಚ್. ಓಕೆ ಚಿನಿ, ಹೆಂಗಿತ್ತು ಬರ್ತಡೆ? ಐ ಕಾಂಟ್ ಎಕ್ಸ್ಪ್ರೆಸ್. Thank you for your love and support. This was unexpected and this is totally unexpected. ಪಕ್ಕಾ ಗೌಡ್ರ ಮನೆ ಬರ್ಡೇ ಸೆಲೆಬ್ರೇಷನ್ ಎಕ್ಸ್ಪೆಕ್ಟ್ ಮಾಡಿದ ನಾವು ಬಿರಿಯಾನಿ ಕೇಕ್ ಮಾಡ್ತೀವಿ ಅಂತ? ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ಲಾಸ್ಟಿಗೆ ನೀನು ಯಾವಾಗ ನಂಗೆ ಊಟ ಹಾಕಲಿಲ್ಲ ಅವಾಗ ಅನ್ಕೊಂಡೆ ಬಿರಿಯಾನಿ ಕೇಕ್ ಮಾಡಿರ್ಬೋದು ಅಂತ. ಆ ಥರ ಮಾಡಿದ್ರೆ, ಯಾಕಂದ್ರೆ ಈ ಬಿರಿಯಾನಿ ಕೇಕ್ ಮಾಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಟೋಟಲ್ ಸರ್ಪ್ರೈಸ್. ದಟ್ಸ್ ಆಲ್ಸೋ ಇನ್ ಪರ್ಫೆಕ್ಟ್ ಶೇಪ್. ಅದನ್ನ ಹೇಳ ಖಾರ ಪರ್ಫೆಕ್ಟ್ ಶೇಪ್ ಅಲ್ಲಿ ಇದೆ. ನೈಸ್. ಓಕೆ, ಥ್ಯಾಂಕ್ ಯು. ಐ ಹೋಪ್ ಯು ಆರ್ ಎಂಜಾಯ್ಡ್ ಯುವರ್ ಬರ್ತಡೇ. ಮುಗೀತು ನಿನ್ನ ಬರ್ತಡೇ. ಒನ್ಸ್ ಅಗೇನ್ ಎಲ್ಲರೂ ಹೇಳ್ರು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು and thank you for the watch. My long lost dream finally came true. ಓಕೆ. ಬಿರಿಯಾನಿ ತಿಂತೀನಮ್ಮ. ಅಯ್ಯೋ ಅದು ವಾಚ್ ಯಾರಪ್ಪ ಕೊಡ್ಸಿದ್ದ ಅಪ್ಪಂಗೆ? ನಾನಾ? ಥ್ಯಾಂಕ್ಸ್. ಅಮ್ಮ ಅಲ್ಲ ಸಿಹಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ವಿಶ್ವಂಗೆ ಅವ್ರ ಬರ್ಡೇ ಇಷ್ಟ ಆಯ್ತು ಅಂತ. ಇನ್ನು ನಾಳೆ ವಯಸ್ಸಾಗಿರೋದು ಯಾರಿಗೆ ಇಷ್ಟ ಆಗುತ್ತೆ? ಅಂದ್ರೆ ಲೈಕ್ ಸೆಲೆಬ್ರೇಷನ್ ಮಾಡಿದ್ದು ಇಷ್ಟ ಆಯ್ತು ಅಂತ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಸೊ ಬೇಗ 50K ರೀಚ್ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್.